ಇದು ನನ್ನ ಫೇವ್ರೆಟ್ ಸ್ಯಾರಿ. ಆಲ್ರೆಡಿ ನೋಡಿರ್ತೀರಾ. ಈ ಸೀರೆ ಒಂದು ಅಮ್ಮ ಮನೆಯಲ್ಲಿ ಕೊಡಿಸಿದಂತಹ ಸೀರೆ. ಇದು ಅಷ್ಟೇ ಸ್ಯಾರಿ. ಫಸ್ಟ್ ಟೈಮ್ ತಗೊಂಡಿದ್ದು. ಲಾಸ್ಟ್ ಟೈಮು ನನಗೆ ತವ್ರ ಮನೆಯಿಂದ ಬಾಗಣ ಅಂತ ಕೊಡ್ತಾರಲ್ಲ, ಎಲ್ಲ ತಗೊಂಡು ಒಂದು 7-8 ವರ್ಷ 12 ವರ್ಷ ಆಯಿತು. ರೀಸೆಂಟಾಗಂತೂ ನಾನು ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಏನಂದರೆ, ಇವತ್ತಿನ ವಿಶೇಷ ನನ್ನ ಮದುವೆನಲ್ಲಿ ನಾನು ತಗೊಂಡಷ್ಟು ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಒಂದಷ್ಟು ಸ್ವೀಟ್ ಮೆಮೊರೀಸು. ಯಾವ ಥರ ಈ ಸೀರೆಗಳ ಮುಖಾಂತರ. ಅಂದರೆ ಹೆಣ್ಮಕ್ಳಿಗೆ ಏನಂದರೆ, ಸೀರೆ ಅಂದರೆ ಪ್ರತಿಯೊಂದು ಸೀರೆ ತಗೊಂಡಾಗ ಒಂದೊಂದು ಸಣ್ಣ ಪುಟ್ಟ ಸ್ಟೋರಿಗಳಂತೂ ಇದ್ದೇ ಇರುತ್ತೆ. ಸೊ ಆ ಥರ ಏನಂದರೆ, ಈ ಮದುವೆ ಆದೋಸ್ರಲ್ಲಿ ನಾವು ತಗೊಂಡಷ್ಟು ಸೀರೆಗಳು ಅಂದರೆ ಮುಹೂರ್ತದ್ದಾಗಲಿ ಅಥವಾ ರಿಸೆಪ್ಷನ್ಗಾಗಲಿ, ಅದರ ಜೊತೆಗೆ ಇನ್ನು ತಾಯಿ ಮನೆಯಲ್ಲಿ ನಮಗೆ ಒಂಥರ ಖುಷಿಯಿಂದ ತವ್ರ ಮನೆ ಸೀರೆಗಳೆಲ್ಲ ಕೊಡ್ತಾರಲ್ಲ, ಅದರಲ್ಲೂ ಒಂದಷ್ಟು ಸ್ವೀಟ್ ಮೆಮೊರೀಸು. ಜೊತೆಗೆ ಈ ಬಾಣಿಂತನ ಅಥವಾ ಈ ಪ್ರೆಗ್ನೆಂಟ್ ಸೀಮಂತದಲ್ಲಿ, ಮಕ್ಕಳ ನಾಮಕರಣದಲ್ಲೆಲ್ಲ ಈ ಥರ ಎಲ್ಲ ಸೀರೆಗಳು ತಗೋತೀವಲ್ಲ, ಅದೇನೋ ಒಂಥರ ಮರೆಯೋಕ್ಕಾಗಲ್ಲ. ಅದು ಒಂದು 100 ರೂಪಾಯಿಂದ ಹಿಡಿದು ಸಾವಿರಾರು ಗಟ್ಟಲೆ ಎಷ್ಟಾದರೂ ಅಷ್ಟೇ. ಒಟ್ಟಿನಲ್ಲಿ ಒಂದೊಂದು ಸೀರೆನಲ್ಲೂ ಒಂದೊಂದು ಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಯಾವ ಥರ ಆ ಸ್ಪೆಷಲ್ ಮೂಮೆಂಟ್ನೆಲ್ಲ ಯಾವ ರೀತಿ ಕಳೆದೆ ಅಂದ್ಬಿಟ್ಟು ಈ ಸೀರೆಗಳ ಮುಖಾಂತರ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಅಂದರೆ ಸ್ಯಾರಿ ಕಲೆಕ್ಷನ್ ಜೊತೆಗೆ ಕೆಲವೊಂದಷ್ಟು ಸ್ವೀಟ್ ಮೆಮೊರೀಸು ವ್ಲಾಗಲ್ಲಿ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಈ ಸೀರೆನೇ, ಇದು ಒಂದು ನನ್ನ ಮುಹೂರ್ತದ ಸೀರೆ. ಕಾಸ್ಟ್ಲಿ ಅಂತೂ ಅಲ್ಲ, ಒಂದು 500-600 ಇರುತ್ತೆ ಅಷ್ಟೇ. ಬಟ್ ಏನಂದರೆ ಮರೆಯೋಕ್ಕಾಗಲ್ಲ ಈ ಸೀರೆಗಳು. ಯಾಕಂದರೆ ಹಸ್ಬೆಂಡು ಫಸ್ಟ್ ಟೈಮು ಯಜಮಾನ್ರು ಕರ್ಕೊಂಡೋಗಿ ಕೊಡಿಸಿದಂತಹ ಸೀರೆಗಳಿದ್ದಾವೆ ಒಂದಷ್ಟು. ಅದನ್ನು ಫಸ್ಟ್ ತೋರಿಸ್ತೀನಿ. ಇದು ಮುಹೂರ್ತದ ಸೀರೆ. ನಾವಿದೆಲ್ಲ ತಗೊಂಡಿದ್ದು ಚಿಂತಾಮಣಿನಲ್ಲೇ. ಯಾಕಂದರೆ ಚಿಂತಾಮಣಿನಲ್ಲಿ ಅಲ್ಲೆಲ್ಲ ಕೈ ಮಗ್ಗ ಎಲ್ಲ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಹಸ್ಬೆಂಡ್ ಏನು ಮಾಡಿದ್ರು, ಮದುವೆ ಇನ್ನು ಒಂದು 15-20 ಡೇಸ್ ಇತ್ತು, ನನಗೆ ಕರ್ಕೊಂಡೋಗಿ ಒಂದಷ್ಟು ಸೀರೆಗಳು ಕೊಡಿಸಿದ್ರು. ಯಾವುದು ಅಂತ ಫಸ್ಟ್ ತೋರಿಸ್ತೀನಿ. ಇದು ಬಂದು ಮುಹೂರ್ತದ ಸೀರೆ. ಇದ್ರದ್ದು ಬ್ಲೌಸೇ ಎಲ್ಲ ಹಾಕಿದ್ದೀನಿ ಅಂತಲೇ ಗೊತ್ತಿಲ್ಲ. ಮೇ ಬಿ ಅಮ್ಮ ಮಲ್ಲಿದೆ ಅಂತ ಕಾಣಿಸುತ್ತೆ, ಅಲ್ಲೇ ಇಟ್ಟಿರ್ತೀನಿ. ಸೊ ಹಾಗಾಗಿ ನಾನು ಬ್ಲೌಸ್ ಇದು ತೋರ್ಸೋಕ್ಕಾಗಲಿಲ್ಲ, ಸಾರಿ. ನೋಡಿ, ಇದೊಂದು ಸೀರೆ. ಒಟ್ಟಿನಲ್ಲಿ ಎಷ್ಟು ಹಳೇದಾದರೂ ಪರವಾಗಿಲ್ಲ, ಇದ್ರ ಮೇಲೆ ಏನೋ ಒಂಥರ ಸೆಂಟಿಮೆಂಟು, ಮರೆಯೋಕ್ಕಂತೂ ಆಗಲ್ಲ. ಯಾಕಂದರೆ ಹೆಣ್ಮಕ್ಳು ಲೈಫಲ್ಲಿ ಫಸ್ಟು ಟೈಮು ಆ ಮುಹೂರ್ತ ತಾಳಿ ಕಟ್ಟಿಸ್ಕೊಳ್ಳೋ ಸನ್ನಿವೇಶ ಇರುತ್ತಲ್ಲ, ಅದು ಎಂಥ ಒಂದು ಸೀರೆ ಆಗಲಿ ಏನಾದರೂ ಆಗಲಿ, ಒಟ್ಟಿನಲ್ಲಿ ಆವಾಗ ತಗೊಂಡಂದಷ್ಟು ಸೀರೆ ಅಂತೂ ಕೋಟಿಗೆ ಸಮ ಅಂತಲೇ ಹೇಳ್ಬೋದು. ಅಷ್ಟು ಸ್ವೀಟ್ ಮೆಮೊರೀಸ್ ಇದೆ ಇದರಲ್ಲಿ. ಸೊ ಇದೊಂದಾಯಿತು. ಇನ್ನು ನೆಕ್ಸ್ಟ್ ಬಂದು ನನ್ನ ಮದುವೆದ ರಿಸೆಪ್ಷನ್ ಸ್ಯಾರಿ. ಇದು ಅಷ್ಟೇ. ಇದು ಎಷ್ಟು ಅಂತ ಗೊತ್ತಿಲ್ಲ, ಮೇ ಬಿ 8 ವರ್ಷ ಆಯ್ತಲ್ಲ ಸೀರೆದು ಮತ್ತೆ ಹೋಗಿದೆ. ಒಂದು 8,000 ಇರ್ಬೋದು ಅನ್ಕೋತೀನಿ. ಅಷ್ಟೇ ತಗೊಂಡಿದ್ದು. ಅವರು ಮೇ ಬಿ ಒಂದು 11,000 ಏನೋ ಹೇಳಿದ್ರು. ನಾವು ಡಿಸ್ಕೌಂಟ್ ಎಲ್ಲ ಮಾಡಿಸಿ ಕ್ವಾಲಿಟಿ ಚೆನ್ನಾಗಿದೆ ಅಂದ್ಬಿಟ್ಟು ಇದು ಪ್ಯೂರ್ ಸಿಲ್ಕ್ ಅಂದ್ಬಿಟ್ಟು ತಗೊಂಡಿದ್ದು. ನೋಡಿ, ಈ ಥರ ಇದೆ. ಆ್ಯಕ್ಚುಲಿ ಇದೇನೆಂದರೆ, ಹಸ್ಬೆಂಡೇ ಹಾಕಿ ತೋರಿಸ್ದಾಗ ಯಾವ್ದು ಇಷ್ಟ ಆಯಿತು ಅಂದಾಗ ಒಂದು ಆರೆಂಜ್ ಕಲರ್ ಒಂದು, ಮೆರೂನ್ ಕಲರ್ ಒಂದು ಸೆಲೆಕ್ಟ್ ಮಾಡಿದ್ವಿ. ಬಟ್ ಅವರಿಗೆ ಇದು ತುಂಬ ಇಷ್ಟ ಆಯಿತು. ಸೊ ಅವ್ರಿಗೆ ಇಷ್ಟ ಆಗಿರೋದೇ ಅಲ್ವಾ ನಮಗೂ ಇಷ್ಟ ಆಗೋದು. ಸೊ ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡಿದ್ರು ಅಂತ ನಾನು ಇದನ್ನೇ ತಗೊಂಡೆ. ಇದಕ್ಕೆ ಬ್ಲೌಸ್ ಬಂದು ತುಂಬ ಸಿಂಪಲ್ಲು. ನಾನು ನಿಮಗೆ ಹೇಳ್ದಂಗೆ ಲಾಸ್ಟ್ ವ್ಲಾಗಲ್ಲಿ, ನಾನು ಬ್ಲೌಸ್ ಸ್ಟಿಚಸ್ಗೆಲ್ಲ ಜಾಸ್ತಿ ದುಡ್ಡಂತೂ ಇನ್ವೆಸ್ಟ್ ಮಾಡಲ್ಲ. ಇಷ್ಟು ಸಿಂಪಲ್ಲಾಗಿ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದು. ನೋಡಿ, ಈ ಥರ ಇದೆ. ಆವಾಗೆಲ್ಲ ಒಂದು 800 ರೂಪೀಸ್ ಕೊಟ್ಟರೆ 8 ವರ್ಷದಿಂದ ಈ ಥರ ಸ್ಟಿಚ್ ಮಾಡಿಕೊಡ್ತಾಯಿದ್ರು. ಇವಾಗ ಈ ಥರ ಸ್ಟಿಚ್ ಮಾಡಿಸ್ಕೊತೀನಿ ಅಂದರೆ ಸ್ವಲ್ಪ ಜಾಸ್ತಿನೇ ತಗೋತಾರೆ. ಸೊ ಇದು ರಿಸೆಪ್ಷನ್ದು. ನಂತರ ಇನ್ಯಾವ್ದು ಕೊಡಿಸಿದ್ರು ಅಂದರೆ ಈ ಸೀರೆ.
ಇದನ್ನು ತಗೊಂಡಿದ್ದು. ಇದು ಅಷ್ಟೇ ಬ್ಲೌಸ್ ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ಅಲ್ಲ, ಅಮ್ಮ ಮನೆಯಲ್ಲಿ ಕೊಡಿಸಿದ ಸೀರೆಗೆ ಈ ಸೀರೆ ಅಮ್ಮ ಮನೆಯಲ್ಲಿ ಕೊಡಿಸಿದ್ದು. ಸೊ ಇದ್ರ ಜೊತೆನೇ 2 in 1 ಆಗಿ ನಾನು ಇದಕ್ಕೆ ಮ್ಯಾಚ್ ಮಾಡಿಸಿದ್ದೆ ಅಂತ. ಸೊ ಇದು ಮ್ಯಾಚ್ ಮಾಡ್ಕೊಂಡಿದ್ದು. ಸಿಂಪಲ್ ಸೀರೆಗಳು ನನ್ನ ಹತ್ರ ಅಷ್ಟು ಕಾಸ್ಟ್ಲಿ ಸೀರೆಗಳಂತೂ ಇಲ್ಲ. ತುಂಬ ಕಾಸ್ಟ್ಲಿ ಅಂದರೆ ನಿಮಗೆ ತೋರಿಸ್ದಾಗೆ ಇದೊಂದು ರಿಸೆಪ್ಷನ್ ಸೀರೆ ತೋರಿಸೋದ್ನಲ್ಲ, ಇದೊಂದೇ ಕಾಸ್ಟ್ಲಿ. ಮಿಕ್ಕಿದ್ದೆಲ್ಲ 1,000-2,000 3,000 ಅದು ಬಿಟ್ಟರೆ 200-300 ರೂಪಾಯಿಂದ ಹಿಡಿದು 1,000-1,500 ಇಲ್ಲಿ ತನಕ ಇದೆ ಅಷ್ಟೇ. ನಾನು ಅಷ್ಟು ಸ್ಯಾರೀಸ್ ಎಲ್ಲ ಉಡಲ್ಲ. ಏನಂದರೆ ಮದುವೆ ಟೈಮಲ್ಲಿ ಮತ್ತು ಅದೇ ಹೇಳ್ದಂಗೆ ಸಣ್ಣ ಪುಟ್ಟ ಏನಾದರೂ ಫಂಕ್ಷನ್ ಇದ್ದಾಗ ನಾನು ಫಂಕ್ಷನ್ಗಳಿಗೆ ಹೋಗಿರೋದು ತುಂಬ ಕಡಿಮೆನೇ, ಅಷ್ಟು ಹೋಗಿಲ್ಲ. ಹಾಗಾಗಿ ಸೀರೆಗಳೆಲ್ಲ ನಾನು ಅಷ್ಟು ಉಡಲ್ಲ. ಅಂದರೆ ಡ್ರೆಸ್ಸೇ ಜಾಸ್ತಿ ಇಷ್ಟ. ಬಟ್ ಇವಾಗ ಸೀರೆಗಳು ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋದಾಗ ಮಾತ್ರ ತೊಗೊಳ್ಳೋದು. ನಂತರ ಅದಾದಮೇಲೆ ಇನ್ನು ನಾರ್ಮಲ್ಲು ವರ್ಕಿಂಗ್ ಸೀರೆ ಎಲ್ಲ ಕೊಡಿಸಿದ್ರು ಮದುವೆ ಟೈಮಲ್ಲಿ. ಇದನ್ನು ಆಲ್ರೆಡಿ ತೋರಿಸಿದ್ದೀನಿ ನಾನು, ಮದುವೆ ಟೈಮಲ್ಲಿ ತೊಗೊಂಡಿದ್ದು ಸೀರೆ ಇದು. ಮತ್ತು ಸುಮಾರು ಇನ್ನೂ 4-5 ಸೀರೆಗಳಿದ್ದಾವೆ, ಅದೆಲ್ಲ ಮದುವೆ ಟೈಮಲ್ಲಿ. ಅವೆಲ್ಲ ಅಷ್ಟು ಗ್ರ್ಯಾಂಡ್ ಇಲ್ಲ, ಸಿಂಪಲ್ ಸೀರೆಗಳು. ಇನ್ನು ನಂತರ ಅಮ್ಮ ಮನೆಯಲ್ಲಿ ಕೊಡಿಸಿರೋ ಸೀರೆ. ಅಮ್ಮಮ್ಮಲ್ಲಿ ಅರಿಶಿನ ಶಾಸ್ತ್ರ ಆದಮೇಲೆ ತವರು ಮನೆ ಕಡೆಯಿಂದ ಒಂದು ಸೀರೆ ಕೊಡಿಸ್ಬೇಕಂತ ಬರುತ್ತಲ್ಲ, ಇದು ನನ್ನ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಅವಾಗ ಅಲ್ಲೇ ನಾನು ಯಲಹಂಕದಲ್ಲಿ ತಗೊಂಡಿದ್ದು ಸೀರೆ. ಒಂದು 3,000 ರೂಪಾಯಿನೋ ಇತ್ತು ಅವಾಗ ತಗೊಂಡಿದ್ದು. ಸಿಲ್ಕ್ ಸ್ಯಾರಿ ಇದಂದರೆ ಏನೋ ಒಂಥರ ಸೆಂಟಿಮೆಂಟು, ಯಾಕಂದರೆ ತವರು ಮನೆ ಸೀರೆ ಅಲ್ವಾ, ಮರೆಯೋಕ್ಕಾಗಲ್ಲ. ಅದೊಂಥರ ಫಸ್ಟ್ ಟೈಮ್ ನಾವು ಒಂದು ಮನೆಗೆ ಸೊಸೆಯಾಗಿ ಹೋಗ್ತಿದ್ದೀವಿ ಅಂದಾಗ ಅಮ್ಮಂದಿರು ತುಂಬ ಪ್ರೀತಿಯಿಂದ ಎಮೋಷ್ನಲಿ ಕೊಡಿಸಿರೋ ಸ್ಯಾರಿ. ಹಾಗಾಗಿ ಇದ್ರ ಮೇಲೆ ಒಂಥರ ಸ್ಪೆಷಲ್ ಅಟ್ಯಾಚ್ಮೆಂಟ್ ನನಗೆ. ಸೊ ಇದಕ್ಕೆ ಬ್ಲೌಸ್ ಬಂದು ಈ ಥರ ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೆ ಇಷ್ಟೇ. ಇದಾದಮೇಲೆ ಅಮ್ಮ ಮನೆಯಲ್ಲಿ ಇನ್ನೊಂದು ರೇಷ್ಮೆ ಸೀರೆ ಕೊಡಿಸಿದ್ರು. ಇದು ಒಂಥರ ಸಿಲ್ವರ್ ಕಲರ್ ಬಾರ್ಡ್ರ್ ಬರುತ್ತೆ, ತುಂಬ ಸ್ಮೂತ್ ಇದೆ ಮಾತ್ರ. ಇದು ತಗೊಂಡಿದ್ದೆ. ಇದು ಬ್ಲೌಸು ಅಷ್ಟೇ. ಈ ಬ್ಲೌಸ್ ಸ್ಟಿಚ್ ಕೊಟ್ಬಿಟ್ಟು ಸ್ವಲ್ಪ ಹೇಗೋ ಸ್ಟಿಚ್ ಮಾಡಿಬಿಟ್ರು, ಹಾಗಾಗಿ ಈ ಸ್ಯಾರಿ ನಾನು ಹಾಕೊಳ್ಳೋಕ್ಕೆ ಆಗಲಿಲ್ಲ. ನೋಡಿ ಯಾವ ಥರ, ಏನಂದರೆ ಅರ್ಜೆಂಟಲ್ಲಿ 2 days ಮದುವೆ ಆಯ್ತು ನನಗೆ. ಒಂದು 2-3 ಅವರ್ಸಲ್ಲೇ ಸ್ಟಿಚ್ ಮಾಡಿಕೊಟ್ಟಿದ್ದ ಬ್ಲೌಸ್ ಇದು. ಇದೊಂದಾಯಿತು. ಇದಾದ್ಮೇಲೆ ಆಲ್ರೆಡಿ ನೋಡಿರ್ತೀರ ಈ ಸೀರೆ ಒಂದು. ನೆಕ್ಸ್ಟ್ ಬಂದು ಇದು ಅಮ್ಮ ಮನೆಯಲ್ಲಿ ಕೊಡಿಸಿದಂಥ ಸೀರೆಗಳು. ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ. ಇದೊಂದು 2 ಸಲ ಹಾಕಿರ್ತೀನಿ ಅಷ್ಟೇ. ಬ್ಲೌಸ್ ಅಂತೂ ಇದು ನಿಮಗೆ ಲಾಸ್ಟ್ ಲಾಗಲ್ಲೇ ತಿಳಿಸ್ಕೊಟ್ಟಿದ್ದೆ ನೋಡಿ, ಈ ಥರ ಪ್ಲೈನ್ ಬ್ಲೌಸ್. ಸೊ ಇಷ್ಟು ಬಂದು ಮದುವೆ ಟೈಮಲ್ಲಿ ತಗೊಂಡಿದ್ದ ಸೀರೆ. ಅದು ಬಿಟ್ಟರೆ ಇನ್ನೊಂದಷ್ಟು ಸೀರೆಗಳಿದೆ, ಅದೆಲ್ಲ ತುಂಬ ಸಿಂಪಲ್ಲು. ಏನಂದರೆ ಸಣ್ಣ ಪುಟ್ಟ ವರ್ಕಿಂದು ಆ ಥರದ್ದೆಲ್ಲ. ಇನ್ನು ಅದನ್ನು ಬಿಟ್ಟರೆ ನಾನು ಮದುವೆಗಿಂತ ಮುಂಚೆ ತಗೊಂಡಿದ್ದ ಸೀರೆ ತೋರಿಸ್ತೀನಿ. ಆಲ್ಮೋಸ್ಟು ಒಂದು 10-12 ವರ್ಷದ ಸೀರೆ ಅಂತಲೇ ಹೇಳ್ಬೋದು. ಇದು ಅವಾಗ ತಗೊಂಡಿದ್ದು ವರ್ಕ್ ಸೀರೆ. ಇದರ ಜೊತೆಗೆ ನನಗೆ 18 years ಇತ್ತು ಅವಾಗ. ನಾನು ನನ್ನ ಕ್ಲೋಸ್ ಫ್ರೆಂಡು ನಾವಿಬ್ಬರು ಜೊತೆಯಲ್ಲಿ ಒಂದೇ ಥರ ಸೀರೆ, ಬಟ್ ಕಲರ್ ಚೇಂಜ್ ಅಷ್ಟೇ. ಈ ಸೀರೆ ತಗೊಂಡಿದ್ದು ಆಲ್ಮೋಸ್ಟ್ ಆಯಿತು ಒಂದು 13-14 ವರ್ಷ ಆಯಿತು ಅಂತ ಅನಿಸುತ್ತೆ. ನನಗೆ ಅವಾಗ 17 years. ನಾನು ನನ್ನ ಕ್ಲೋಸ್ ಫ್ರೆಂಡ್ ಜೊತೆನಲ್ಲಿ ತಗೊಂಡಿದ್ದ ಸ್ಯಾರಿ ಇದು. ಅದು ಕಾಸ್ಟ್ಲಿನ ಲೋ ಬಜೆಟ್ ಗೊತ್ತಿಲ್ಲ, ಏನಂದರೆ ಒಂಥರ ಮೆಮೊರೀಸ್ ಅವು, ಸ್ವೀಟ್ ಮೆಮೊರೀಸ್. ಹೌದು, ಈಗಿನ ಟೈಮಲ್ಲಿ ತಗೊಂಡಿದ್ವಲ್ಲ ಅಂತ. ಇನ್ನು ಇದಕ್ಕೆ ಬ್ಲೌಸ್ ನಾನು ಅವಾಗ ಇದು ತಗೊಂಡಿದ್ದೆ, ಇದೇ ಸ್ಟಿಚ್ ಮಾಡಿಸಿದ್ದು, ಇದ್ರ ಜೊತೆನೇ ಬಂದಿತ್ತು. ಬಟ್ ಏನಂದರೆ ಇದು ಆಗಲಿಲ್ಲ, ಹಾಗಾಗಿ ನಾನು ಇದನ್ನ ರೆಡಿಮೇಡ್ ತಗೊಂಡೆ ಮ್ಯಾಚ್ ಮಾಡ್ಕೊಂಡಿದ್ದು ಇದಕ್ಕೆ. ಸೊ ಇದಾದಮೇಲೆ ಇದು ನನ್ನ ಮಗನ ನಾಮಕರಣಕ್ಕೆ ತಗೊಂಡಿದ್ದ ಸೀರೆ. ಇದು
ಆ್ಯಕ್ಚುಲಿ ಹಸ್ಬೆಂಡ್ ಕಡೆ ಎಲ್ಲ ಸೀಮಂತ ಎಲ್ಲ ಮಾಡಲ್ಲ. ಎರಡನೇ ಪಾಪುನಲ್ಲಿ ಮಾತ್ರ ನನಗೆ ಅದೊಂದು ಬಯಕೆ ಇತ್ತು ಅಂತ ಹಸ್ಬೆಂಡ್ ಮನೆಯಲ್ಲೇ ಸಿಂಪಲಾಗಿ ಸೀಮಂತ ಮಾಡಿದರು. ಹಾಗಾಗಿ ಮಗನ ಬಾಣಿತನದಲ್ಲೇ ನಾಮಕರಣಕ್ಕಂತ ತಗೊಂಡಿದ್ದು ಸೀರೆ ಇದು. ಇದು ಒಂಥರ ಸ್ವೀಟ್ ಮೆಮೊರೀಸ್ ಇದು. ಇದಾದಮೇಲೆ ನನ್ನ ಮಗಳದ್ದು ಅಂದರೆ ನನ್ನ ಮಗಳು ನನ್ನ ಹೊಟ್ಟೆನಲ್ಲಿದ್ದಾಗ ಸೀಮಂತಕ್ಕಂತ ನಾನು ತಗೊಂಡಿದ್ದ ಸೀರೆ ಇದೆ. ಇದು ಅಷ್ಟೇ. ಈ ಸ್ಯಾರಿ ತಗೊಂಡಿದ್ದು ಮೂಮೆಂಟಿಂಗು ಒಂಥರ ಪ್ರೆಗ್ನೆಂಟ್ ಟೈಮಲ್ಲಿ ಮಾಡ್ತಾರಲ್ಲ ಶಾಸ್ತ್ರಗಳು, ಸೀಮಂತದ್ದು ಅದೆಲ್ಲ ನೆನಪಾಗುತ್ತೆ. ಇದು ಒಂಥರ ಸ್ಪೆಷಲ್ ಸೀರೆ ಅಂತಲೇ ಹೇಳ್ಬೋದು. ಇನ್ನು ನಾಮಕರಣಕ್ಕೂ ನಾನು ಇದೇ ಹಾಕ್ಕೊಂಡಿದ್ದೆ, ಪಾಪು ನಾಮಕರಣಕ್ಕೆ. ಏನಂದರೆ ಸೀರೆಗಳೆಲ್ಲ ತಗೊಬಿಡ್ತೀವಿ, ಜಾಸ್ತಿ ನಾವು ಉಡೋದೇ ಇಲ್ಲ. ಅದೆಷ್ಟು ಕಾಸ್ಟ್ಲಿ ಆದರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ ಅಲ್ವಾ. ಹಾಗಾಗಿ ನಾನು ಸೀರೆಗೆಲ್ಲ ಅಷ್ಟು ಇನ್ವೆಸ್ಟ್ ಮಾಡೋಕ್ಕಂತೂ ಹೋಗಲ್ಲ. ತುಂಬ ಸಿಂಪಲ್ ಸೀರೆಗಳೇ. ಲಾಸ್ಟ್ ಲಾಗಲ್ಲಿ ನೀವು ನೋಡಿರ್ತೀರಲ್ವ, ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಈ ಫ್ಲವರ್ದು ಪ್ಲೈನ್ ಸ್ಯಾರೀಸ್ಗಳು ಇವೇ ಜಾಸ್ತಿ. ನಾನು ಇದನ್ನೇ ಜಾಸ್ತಿ ಲೈಕ್ ಮಾಡೋದು. ಹಾಗಾಗಿ ಸಿಂಪಲ್ ಸೀರೆಸ್ ಏನಾದರೂ ಇದ್ದರೆ ಅವುಗಳನ್ನೇ ವೇರ್ ಮಾಡೋದಲ್ವ ಅಂದ್ಬಿಟ್ಟು ಜಾಸ್ತಿ ಅದೇ ಇದೆ ನನ್ನ ಹತ್ರ. ಇನ್ನು ಈ ಸೀರೆ ಬಂದು ನಮ್ಮ ಅತ್ತೆ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದ್ವಿ, ಆವಾಗ ಅವ್ರು ಕೊಡಿಸಿದ ಸ್ಯಾರಿ ಇದು. ವರಲಕ್ಷ್ಮಿ ಹಬ್ಬದಲ್ಲಿ ಒಂದು 3-4 ವರ್ಷ ಆಯಿತು ಅಂತ ಅನಿಸುತ್ತೆ. ಹಾಂ, ಬ್ಲೌಸ್ ಮಾತ್ರ ನೋಡಿ ಅವಾಗ ಹೊಲ್ಸ್ಕೊಂಡು ಹಾಕ್ಕೊಂಡಿದ್ದು ಅಷ್ಟೇ. ಒಂದೇ ಸಲ ವೇರ್ ಮಾಡಿರೋದು ಅಷ್ಟೇ ಈ ಸ್ಯಾರಿನ. ಜಾಸ್ತಿ ಸೀರೆ ಉಡೋದೇ ಇಲ್ಲ, ಅದೇ ಬೈತಾ ಇರ್ತಾರೆ ಎಲ್ಲರೂ, ಬರೀ ಡ್ರೆಸ್ ಅಂತೀರಾ ಸೀರೆಗಳನ್ನ ಹಾಕ್ಕೊಳ್ಳೋದಿಲ್ಲ ಅಂತ. ಇದೊಂದಾಯಿತು. ಇದು ಅಷ್ಟೇ ವರಲಕ್ಷ್ಮಿ ಹಬ್ಬ. ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡಿದಾಗ ಫಸ್ಟು ಟೈಮ್ ತಗೊಂಡಿದ್ದು ಲಾಸ್ಟ್ ಇಯರ್ದು. ಸೊ ಸಿಂಪಲ್ ಆಗಿದೆ ಈ ಸೀರೆ. ಏನೋ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂದ್ಬಿಟ್ಟು ಇದು ತಗೊಂಡಿದ್ದು. ಇನ್ನು ಇದು ಅಷ್ಟೇ ಅಮ್ಮ ಮನೆಯಲ್ಲಿ ಫಸ್ಟ್ನೇ ಬಾಗಣ ಕೊಡಿಸಿದ ಸೀರೆ ಇದು. ಫಸ್ಟ್ ಟೈಮು ನನಗೆ ತವರು ಮನೆಯಿಂದ ಬಾಗಣ ಅಂತ ಕೊಡ್ತಾರಲ್ವ, ಆವಾಗ ಕೊಡಿಸಿದ ಸೀರೆ ಇದು. ಇದು ನೋಡಿ ಬ್ಲೌಸು ಅವಾಗ ಕೊಟ್ಟಿದ್ದು ಅಂದರೆ ಆಲ್ಮೋಸ್ಟ್ 7 ಇಯರ್ಸಿಂದ ನಾನು ಸೀರೆನೇ ಉಟ್ಟಿರಲಿಲ್ಲ. ಈಗ ಮೊನ್ನೆ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಂಡಿರೋದು ಇದನ್ನು. ಇದೊಂದಾಯಿತು. ಇನ್ನು ಇದೆಲ್ಲ ಕಾಟನ್ ಸ್ಯಾರೀಸು. ಇದು ನನ್ನ ನಾದಿನಿ ಫಸ್ಟ್ ಟೈಮ್ ನನಗೆ ಕೊಡಿಸಿದ ಸೀರೆ ಇದು. ನೋಡಿ ಇನ್ನೂ ಇದಕ್ಕೂ ಬ್ಲೌಸ್ ಹೊಲಿಸೇ ಇಲ್ಲ, ಹಾಗೇ ಇಟ್ಬಿಟ್ಟಿದ್ದೀನಿ, ಸ್ಟಿಚ್ ಮಾಡಿಸ್ಕೋಬೇಕು. ಇದು ಅಷ್ಟೇ ಕಾಟನ್ ಸ್ಯಾರೀಸು. ಇದು ಮದುವೆ ಟೈಮಲ್ಲಿ ನಮ್ಮ ದೊಡ್ಡಮ್ಮ ಕೊಡಿಸಿದ ಸೀರೆ. ಎಲ್ಲ ತಗೊಂಡು ಒಂದು 7-8 ವರ್ಷ 12 ವರ್ಷ ಆಯಿತು. ರೀಸೆಂಟಾಗಂತೂ ನಾನು ಯಾವ ಸೀರೆಗಳು ತಗೊಂಡಿಲ್ಲ. ಏನಂದರೆ ಈಗೊಂದು ವರಲಕ್ಷ್ಮಿ ಹಬ್ಬದ ತೋರಿಸ್ದೆ ಅಲ್ವಾ, ಇದೊಂದು ಸೀರೆನೇ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು. ಏನಂದರೆ ಜಾಸ್ತಿ ಡ್ರೆಸ್ಗಳೇ ನಾನು ಹಾಕ್ಕೊಳ್ಳೋದು, ಹಾಗಾಗಿ ಸೀರೆ ಎಲ್ಲ ಅಷ್ಟು ತಗೊಂಡಿಲ್ಲ. ಎಲ್ಲ ಕೌಂಟ್ ಮಾಡ್ತೀನಿ ಅಂದರೂ ಒಂದು 20ರಿಂದ 25 ಸೀರೆ ಇರ್ಬೋದೇನೋ ಅಷ್ಟೇ. ಅದು ಬಿಟ್ಟರೆ ಹೇಳಿದ್ನೆಲ್ಲ ಮೊನ್ನೆ ತೋರಿಸ್ದಂಗೆ ಈ ಥರ ಪ್ಲೈನ್ ಸ್ಯಾರೀಸು, ಈ ಥರ ಸೀರೆಗಳೇ ಜಾಸ್ತಿ ನನ್ನ ಹತ್ರ. ಏನೋ ಇವುಗಳನ್ನ ಹಾಕಿದ್ರೆ ಒಂಥರ ಕಂಫರ್ಟೇಬಲ್ ಅನಿಸುತ್ತೆ, ಹಾಗಾಗಿ. ನೋಡಿ ಇದೆಲ್ಲ ಅವಾಗ ತಗೊಂಡಿದ್ದೆಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ. ಇನ್ಮೇಲಾದರೂ ಅವಾಗವಾಗ ಹಾಕ್ತಾ ಇರ್ಬೇಕು ಸೀರೆಗಳನ್ನ, ಏನಂದರೆ ಇಟ್ಟಿತ್ತವಿಟ್ಟೆ ಪಕ್ಕ ಹಾಳಾಗೋಗ್ಬಿಡುತ್ತೆ. ಇವೆಲ್ಲ ತೊಂದರೆ ಇಲ್ಲ. ಇದು ಏನಂದರೆ ಈ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ, ಅಲ್ಲಿ ಇಲ್ಲಿ ಸಣ್ಣ ಪುಟ್ಟತ್ತವ ಅಂದರೆ ಇವೆಲ್ಲ ಹಾಕ್ಕೋಬೋದೇನು ತೊಂದರೆ ಇಲ್ಲ. ಬಟ್ ಏನಂದರೆ ಈ ರೇಷ್ಮೆ ಸ್ಯಾರಿಗಳೆಲ್ಲ ತಗೋತೀವಿ ನೋಡಿ, ಅದಕ್ಕಂತೂ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಂತೂ ಹೋಗಲೇಬಾರ್ದು. ನಾವು ಹಾಕೋದೇ 1 ಟೈಮ್ ಅಥವಾ 2 ಟೈಮ್ ಅಷ್ಟೇ, ಜಾಸ್ತಿ ಅಂತೂ ಹಾಕೋದೇ ಇಲ್ಲ. ಬಟ್ ಏನಂದರೆ ತಗೊಂಡು ಸುಮ್ಮನೆ ಇಟ್ಬಿಡ್ತೀವಿ. ಅದನ್ನ ಅರ್ಥ ಮಾಡಿಕೊಂಡೆ ನಾನು ಜಾಸ್ತಿ ಸೀರೆಗಳು ಇರೋದನ್ನೇ ಫಸ್ಟು ಎಲ್ಲ ನೀಟಾಗಿ ಹಾಕೋಬಿಡೋಣ, ಆಮೇಲೆ ಏನಾದರೂ ಹೊಸ ಡಿಸೈನ್ ಬಂದರೆ ತಗೊಂಡ್ರಾಯ್ತು ಅಂತ ಸುಮ್ಮನಾಗಿದ್ದೀನಿ.
ಈಗ ರೀಸೆಂಟಾಗಂತೂ ಜಾಸ್ತಿ ಅಷ್ಟು ಪರ್ಚೇಸ್ ಮಾಡಿದ್ವಲ್ಲ, ಇನ್ನು ಇವಾಗೆಲ್ಲ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಅವು ಇವು ಅಂತೆಲ್ಲ ಹೊಸ್ದಾಗಿ ಬಂದುಬಿಟ್ಟಿದೆ. ಸೊ ಆ ಥರದ್ದು ಒಂದೆರಡು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಏನಂದರೆ ಇನ್ನೊಂದು 2 ಮಂತ್ಸಲ್ಲಿ ನನ್ನ ಮೈದನ ಮದುವೆ ಇದೆ, ಹಾಗಾಗಿ ಅಟ್ಲೀಸ್ಟ್ ಅಣ್ಣ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ, ಜಾಸ್ತಿ ನನ್ನ ಹತ್ರ ಸೀರೆಗಳಿಲ್ಲ. ಏನಂದರೆ ಇವುಗಳೆಲ್ಲ ಹೇಳ್ತಾ ಒಂದು ಸ್ವೀಟ್ ಮೆಮೊರೀಸ್ ಶೇರ್ ಮಾಡ್ದಂಗೆ ಆಯಿತು. ಹಾಗಾಗಿ ನಾನು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಟ್ಟೆ ಅಷ್ಟೇ. ಅಂದರೆ ಒಂದೊಂದು ಹೆಣ್ಮಕ್ಳಿಗೆ ಒಂದೊಂದು ಕ್ರೇಜ್ ಇರುತ್ತೆ. ಕೆಲವ್ರಿಗೆ ಸ್ಯಾರಿ ಕಲೆಕ್ಷನಲ್ಲಿ ತುಂಬ ಒಂಥರ ಕ್ರೇಜು, ಎಷ್ಟು ತಗೊಂಡ್ರು ಸಾಲೆಲ್ಲ ತಗೋತಾನೆ ಇರ್ಬೇಕು ಅಂದ್ಬಿಟ್ಟು ತುಂಬ ಪರ್ಚೇಸ್ ಮಾಡ್ತಾಯಿದ್ದಾರೆ. ಇನ್ನು ಕೆಲವ್ರಿಗೆ ಡ್ರೆಸ್ ಮೇಲೆ ಒಂಥರ ಕ್ರೇಜು, ಇನ್ನು ಕೆಲವರು ಜುವೆಲ್ಗೆ, ಆರ್ಟಿಫಿಷಿಯಲ್ ಜುವೆಲ್ಗೆ, ಈ ಥರದಕ್ಕೆಲ್ಲ ಇದು ಮಾಡ್ತಾರೆ. ಅದು ಅವರವರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನನಗೆ ಅಷ್ಟು ಸೀರೆಗಳ ಮೇಲೆ ಅಷ್ಟೊಂದು ಇಷ್ಟ ಏನಿಲ್ಲ, ಇಷ್ಟಪಡ್ತೀನಿ ಒಂದು ಮಟ್ಟಿಗೆ ಅಷ್ಟೇ. ಹಾಗಾಗಿ ನಾನು ಸೀರೆಗಳನ್ನೇನು ಜಾಸ್ತಿ ತಗೊಂಡಿಲ್ಲ. ಆಮೇಲೆ ಎಷ್ಟು ಸೀರೆಗೆ ಇದನ್ನು ಲಾಗ್ ಮಾಡಬೇಕಿತ್ತ ಅಂತ ಅನ್ಕೊಂಬೇಡಿ, ಏನಿಲ್ಲ, ಜಸ್ಟ್ ಹಾಗೇನೆ. ಈಗ ಕಳೆದ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ಕೆಲವೊಂದಷ್ಟು ರೇಷ್ಮೆ ಸೀರೆಗಳನ್ನ ತೋರಿಸ್ತೀನಿ ಅಂತ. ಹಾಗಾಗಿ ನಾನು ಈ ವಿಡಿಯೋನ ಇದಕ್ಕೆ ಸೀರೆಗಳನ್ನ ಆ್ಯಡ್ ಮಾಡಿ ತೋರಿಸಿದ್ದು ಅಷ್ಟೇ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೆಲ್ಲ ಮದುವೆದು ಎಷ್ಟು ಸೀರೆಗಳು ಮದುವೆಲಿ ತಗೊಂಡಿದ್ದಂತಹ ಸ್ಯಾರಿಗಳು, ಮಿಕ್ಕಿದ್ದೆಲ್ಲ ನಾರ್ಮಲ್ಲು ಸಣ್ಣ ಪುಟ್ಟ ಬಾರ್ಡ್ರ್ ಸೀರೆಗಳು ಅವೆಲ್ಲ ತೊಗೊಂಡಿದ್ದೀನಿ ಅಷ್ಟೇ. ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೂ ನನ್ನ ಈ ಒಂದು ಹೊಸ ಚಾನಲ್ನ ಯಾರು ಹೊಸ್ದಾಗಿ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.